ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದಲ್ಲಿ ದಿನದಿಂದ ದಿನಕ್ಕೆ ಬೇಸಿಗೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದ್ದು ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ. ವಿಶೇಷವಾಗಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಲ್ಲಬೇಕಾಗುವಂತಹ ದ್ವಿಚಕ್ರ ವಾಹನ ಸವಾರರು ಉರಿ ಬಿಸಿಲಲ್ಲಿ ನಿಂತುಕೊಳ್ಳುವುದು ಬಹಳ ಕಷ್ಟಕರವಾಗಿದೆ. ಹೀಗಾಗಿ ನಗರದ ಪ್ರಮುಖ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಹಸಿರು ಪರದೆಯ ನೆರಳಿನ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ. ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಾ ಇದ್ದು ಸದ್ಯವೇ ಸುಮಾರು 38 ರಿಂದ 40 ಡಿಗ್ರಿ ಸೆಲ್ಸಿಯಸ್ ತಲುಪ್ತಾ ಇದೆ. ಇನ್ನು ಮುಂದಿನ ದಿನದಲ್ಲಿ ಬಿಸಿಲಿನ ತಾಪ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಜನ ಮನೆಯಿಂದ ಹೊರಬಂದ್ರೆ ಟ್ರಾಫಿಕ್ ಸಿಗ್ನಲ್ ಬಳಿ ನಿಲ್ಲುವಾಗ ಬಿಸಿಲಿನ ತಾಪ ಸಹಿಸಲು ಆಗದ ಪರಿಸ್ಥಿತಿ ಎದುರಾಗುತ್ತೆ. ಈಗಾಗಲೇ ರಾಜ್ಯದ ಕೆಲ ಜಿಲ್ಲೆಯಲ್ಲಿ ಬೇಸಿಗೆ ಉರಿಯುವ ಬಿಸಿಲಿನಿಂದ ವಾಹನ ಸವಾರರನ್ನು ರಕ್ಷಿಸಲು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನೆರಳಿನ ಹಸಿರು ಪರದೆ ಅಳವಡಿಸುವ ಕ್ರಮ ಕೈಗೊಳ್ಳಲಾಗಿದೆ. ಅದೇ ಮಾದರಿಯನ್ನ ಯಾದಗಿರಿ ನಗರದ ಪ್ರಮುಖ ಸಿಗ್ನಲ್ ಇರುವ ಸರ್ಕಲ್ಗಳಲ್ಲಿ ಅಳವಡಿಸಿ ವಾಹನ ಸವಾರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದ್ರು. ಯಾದಗಿರಿ ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ಸಿಗ್ನಲ್ಗಳು ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿದೆ. ಅವುಗಳನ್ನ ದುರಸ್ತಿ ಮಾಡಿ ಮತ್ತು ಪ್ರಮುಖ ಸರ್ಕಲ್ಗಳಲ್ಲಿ ಸಿಸಿ ಕ್ಯಾಮೆರಾಗಳು ಸರಿಯಾಗಿ ಚಿತ್ರೀಕರಿಸುತ್ತವೋ ಇಲ್ಲವೋ ಎಂಬ ಸಾರ್ವಜನಿಕ ಭೀತಿ ಎದುರಾಗಿದೆ. ಯಾಕಂದ್ರೆ ದಿನದ 24 ಗಂಟೆ ಎಲ್ಲ ಸರ್ಕಲ್ಗಳ ಮುಖಾಂತರ ಅಕ್ರಮ ಮರಳು ಹಾಗೂ ಅಕ್ರಮ ಇನ್ನಿತರ ಓವರ್ಲೋಡ್ ಭಾರ ಗಾತ್ರದ ವಾಹನಗಳ ನಿರಂತರ ಸಂಚಾರ ಮಾಡ್ತಾ ಇದ್ದು ಅದಕ್ಕೆ ಖುದ್ದಾಗಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ಸಿಗ್ನಲ್ಗಳು ಮತ್ತು ಲಕ್ಷ ಖರ್ಚು ಮಾಡಿ ಸರ್ಕಲ್ಗಳಲ್ಲಿ ಅಳವಡಿಸಿದ ಸಿಸಿ ಕ್ಯಾಮೆರಾಗಳು ಪರಿಶೀಲಿಸಬೇಕು, ಅಕ್ರಮಕ್ಕೆ ಕಡಿವಾಣ ಹಾಕಿ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಪ್ರಮುಖ ಸ್ಥಳಗಳಲ್ಲಿ ಸಿಗ್ನಲ್ಗಳು ಅವು ರಿಪೇರಿ ಬಂದವು. ಅವು ಯಾರು ಮೇಂಟೆನೆನ್ಸ್ ಮಾಡ್ಲಕ್ ತಯಾರಿಲ್ಲ. ಯಾವ ಉದ್ದೇಶಕ್ಕೋಸ್ಕರ ಕುಂದ್ರಿಸ್ರಿ, ಹಳ್ಳಿನ ಜನರು ಬರ್ತಾರ, ಇಲ್ಲಿಟ್ರೇಟ್ ಜನ ಬರ್ತಾರ, ಅವು ಗಾಡಿಗಳು ಅಡ್ಡ ತಿಡ್ಡ ನಡೆಸ್ತಾರ. ಯಾದಗಿರಿ ಜಿಲ್ಲೆಗ ನಮ್ಮ ಯಾದಗಿರಿ ಜಿಲ್ಲೆ ಹೆಂಗದ ಮತ್ತು ತಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ದಯಮಾಡಿ ಏನದ ಸಿಗ್ನಲ್ಗಳು ರಿಪೇರಿ ಮಾಡ್ರ ನನ್ನ ಮನವಿ ನಾಗರೇಗೌಡ ಎತ್ತಿಕೊಡಿ. ಕಲ್ಯಾಣ ಕರ್ನಾಟಕದ ಹಿಂದುಳಿದ ಪ್ರದೇಶ ಆಗಿದ್ದು ಯಾದಗಿರಿ ಜಿಲ್ಲೆಯಲ್ಲಿ ಹಸಿರು ಪರದೆಗಳು ಯಾವ ಸಿಗ್ನಲ್ಲೂ ಇಲ್ಲ. ಈಗ ಮಾರ್ಚ್ ಮುಗಿಲಕ್ಕೆ ಬಂದಾಗ ಇದುವರೆಗಿನ್ನೂ ಇಲ್ಲ ಅಂತಂದಾಗ ಜಿಲ್ಲಾಡಳಿತ ಎಷ್ಟು ಹಿಂದುಳಿದದ ಎಂಬುದು ತಾವು ತಿಳ್ಕೋಬೇಕು. ಪ್ರತಿಯೊಂದು ಈ ರೀತಿಯಿಂದ ಆಗಬೇಕು. ಪ್ರತಿಯೊಂದು ಸಿಗ್ನಲ್ ಇದ್ದಲ್ಲಿ ಅಂತ ಹೇಳಿ ನೆರಳಿನ ಪರದ ಹಾಕ್ಬೇಕು. ನೆರಳಿನ ಪರದ ಹಾಕ್ಬೇಕು ಹಸಿರು ಅಂತೇಳಿ ಹೇಳಿ ಹಾಕೋದ್ರಂತ ವಾಹನ ಸೌಕರ್ಯ ವಾಹನ ಸೌಕರ್ಯಕ್ಕೆ ನೆರಳಾಗ್ತದ. ಜನರಿಗೆ ತೊಂದರೆ ಆಗಂಗಿಲ್ಲ, ಏನಿಲ್ಲ. ಅಲ್ಲಿ ನೀರಿನ ಕುಡ್ಲಿಕ್ಕೂ ನೀರಿನ ಸೌಕರ್ಯ ಇಲ್ಲ. ಹಿಂಗಾಗಿ ಬಹಳ ತೊಂದರೆ ಆಗ್ತದ. ಯಾದಗಿರಿ ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ಸಿಗ್ನಲ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಒಂದು. ಎರಡನೇದು ವಾಹನ ಸವಾರರಿಗೆ ಬಿಸಿಲಿನ ತಾಪ ದಿನೇ ದಿನೇ ಹೆಚ್ಚಾಗ್ತಿದೆ ನಮ್ಮಲ್ಲಿ ಜಿಲ್ಲೆಯಲ್ಲಿ. ಇಲ್ಲಿ ಏನಂತಂದ್ರೆ ಎಲ್ಲ ಕಡೆಗೆ ಮಾಡಿದಂಗಿಲ್ಲ ಅಂದ್ರೆ ಟ್ರಾಫಿಕ್ನಲ್ಲಿ ಹಸಿರು ಪರದ ನೆರಳಿಗಾಗಲಿ ಹಸಿರು ಪರದ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಅದಲ್ಲದೆ ಪ್ರಮುಖ ಸರ್ಕಲ್ಗಳಲ್ಲಿ ಲಕ್ಷ ಖರ್ಚು ಮಾಡಿ ಸಿಸಿ ಕ್ಯಾಮ್ರಾ ಅಳವಡಿಸಿರೋದ್ರಿಂದ ರಾಜಾರೋಷವಾಗಿ ಅಕ್ರಮ ಮರಳು ಅವು ಸಾಗ್ತಿದ್ರು ಕೂಡ ಇಲ್ಲಿವರೆಗೆ ಯಾಕೆ ಪತ್ತೆ ಹಚ್ಚಿಲ್ಲ. ಮಾನ್ಯ ಜಿಲ್ಲಾಧಿಕಾರಿ ಖುದ್ದು ಹಾಕಿಸಿ ಸ್ಥಳಕ್ಕೆ ಹೋಗಿ ಆ ಸಿಸಿ ಕ್ಯಾಮ್ರಾಗಳನ್ನು ಪರಿಶೀಲಿಸ್ತಕ್ಕಂಥ ಕೆಲಸ ಆಗಬೇಕು. ಅದ್ರ ಜೊತೆಗೆ ಏನದ ಹಸಿರು ಪರದ ತಕ್ಷಣ ಅಳವಡಿಸಬೇಕು ಮತ್ತು ಎಲ್ಲ ಸಿಗ್ನಲ್ಗಳನ್ನು ಚಾಲೂ ಮಾಡಿಸಿ ಸಂಚಾರಕ್ಕೆ ಸುಗಮ ಸಂಚಾರಕ್ಕೆ ಜಿಲ್ಲಾಡಳಿತ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.